ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಂ ಅರ್ಹಸಿ. ತಾನಾನ ತಾನ ತಾನಾನ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಒಂದು ಸಲ ಒಂದು ಭಕ್ತ ತಪಸ್ಸು ಕೂತ್ಕೊಳ್ತಾನೆ. ದೇವರಲ್ಲಿ ಅತಿ ದೊಡ್ಡವಾದ ಘೋರವಾದ ತಪಸ್ಸು ಮಾಡ್ತಾನೆ. ಅವನು ತಪಸ್ಸು ಮಾಡೋ ಉದ್ದೇಶ ಇಷ್ಟೇ, ಅವನಿಗೆ ಸಾವೇ ಬರಬಾರ್ದು, ಈ ಭೂಲೋಕದಲ್ಲಿ ಶಾಶ್ವತವಾಗಿ ಬದುಕಿರಬೇಕು ಅನ್ನೋ ಆಸೆಯಿಂದ. ಅನೇಕ ವರ್ಷಗಳಾದಮೇಲೆ ಅವನು ತಪಸ್ಸುಗೊಲ್ದು ದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅವನು ಕೇಳ್ತಾರೆ, ಅಪ್ಪ ಏನು ವರ ಬೇಕಪ್ಪ ನಿನಗೆ ಅಂತ. ಅವನು ಹೇಳ್ತಾನೆ, ನಾನು ಸಾಯಲೇಬಾರದು ಸ್ವಾಮಿ, ನಾನು ಈ ಭೂಲೋಕದಲ್ಲೇ ಇರಬೇಕು, ಎಲ್ಲ ಆನಂದ ಏನಿದೆಯೋ ಇದನ್ನೆಲ್ಲ ಅನುಭವಿಸ್ಬೇಕು ನಾನು, ಸಂತೋಷಗಳನ್ನ ಅಂತಂತ ಕೇಳ್ಕೊಳ್ತಾನೆ. ಆಗ ದೇವರು ಹೇಳ್ತಾರೆ, ಆಯ್ತಪ್ಪ ನಿನಗೆ ಅದು ವರ ಲಭಿಸಿದೆ, ನೀನೊಂದು ಕೆಲಸ ಮಾಡಬೇಕು, ನೀನು ಸಾಯದೆ ಬದುಕಿರಬೇಕು ಅನ್ನೋದಾದರೆ ಅಲ್ಲೇ ಪಕ್ಕದಲ್ಲಿ ಒಂದು ಸಮುದ್ರ ಇದೆ ನೋಡು, ಆ ಸಮುದ್ರದಲ್ಲಿ ಹೋಗಿ ಒಂದು ಬಟ್ಲಷ್ಟು ನೀರು ಕುಡಿದ್ರೆ ಸಾಕು, ಒಂಚೂರು ನೀರು ಕುಡಿದು ಬಾ ಅಂತ ಹೇಳ್ತಾರೆ. ಅದಕ್ಕೆ ಇವನು ಖುಷಿ ಆಗ್ಬಿಟ್ಟು ಅಷ್ಟೇ ತಾನೇ ಅಂತಂತ ಹೇಳ್ಬಿಟ್ಟು ಸಮುದ್ರಕ್ಕೆ ಹೋಗ್ತಾನೆ. ಹೋಗಿ ಬಗ್ಗಿ ಇನ್ನೇನು ನೀರು ತೆಗೆದುಕೊಂಡು ಕುಡಿಬೇಕು, ಅಷ್ಟರಲ್ಲಿ ಆ ಸಮುದ್ರದಲ್ಲಿ ಹಲವಾರು ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳೆಲ್ಲ ದಡಕ್ಕೆ ಬಂದು ಇವನನ್ನು ನೋಡಿ ಹೇಳುತ್ತೆ, ಅರೆ ಕುಡಿಬೇಡಪ್ಪ ನೀರು, ಈ ನೀರು ಕುಡಿಬೇಡ, ಈ ನೀರು ತುಂಬ ಡೇಂಜರ್ ಇದೆ, ಅಂದರೆ ನಾವು ಬದುಕಲ್ಲ ಅಂತಂತಲ್ಲ, ನೀನು ಕುಡಿಬೋದು, ಬಟ್ ಆದರೆ ಒಂದಂತೂ ಸಮಸ್ಯೆ ಇದೆ, ನಾವೆಲ್ಲರೂ ಇದೇ ರೀತಿ ದೇವ್ರನ್ನ ಭಗವಂತನ ಪ್ರಾರ್ಥನೆ ಮಾಡಿ ನಮಗೆ ಆಯಸ್ಸು ಕೊಡು, ನಾವು ಸಾಯಲೇಬಾರ್ದು ಅಂತ ಕೇಳಿಕೊಂಡು ನಮ್ಮೆಲ್ಲರಿಗೂ ಏನು ಆ ವರ ಕೊಟ್ಬಿಟ್ನು ದೇವರು. ಆದರೆ ಒಂದಂತೂ ಕಷ್ಟ ಆಗಿದೆ, ನಮಗೆ ವಯಸ್ಸಾಗ್ಬಿಟ್ಟಿದೆ, ಟಯರ್ಡ್ ಆಗಿಬಿಟ್ಟಿದ್ದೀವಿ, ಬಟ್ ಸಾವು ಬರ್ತಿಲ್ಲ. ನಮಗೆ ಸಾವು ಬೇಕು ಅಂತ ಈಗ ಕೋರ್ಕೊಳ್ತಿದ್ದೀವಿ, ಬಟ್ ಸಾಯೋದಕ್ಕಾಗ್ತಿಲ್ಲ. ದಯವಿಟ್ಟು ಈ ನೀರನ್ನು ನೀನು ಕುಡಿಬೇಡಪ್ಪ, ನಾವು ಮಾಡಿದ ತಪ್ಪು ನೀನು ಮಾಡಬೇಡ ಅಂತ ಅವರೆಲ್ಲ ಹೇಳ್ಕೊಳ್ತಾರೆ. ಆಗ ಇವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಅರೆ ಈಗ ತಾನೇ ನಾನು ದೇವ್ರನ್ನ ಕೇಳ್ಕೊಂಡು ಬಂದಲ್ಲ ವರ, ಈಗ ನೋಡಿದರೆ ಇವರೆಲ್ಲ ಹೇಳ್ತಿದ್ದಾರೆ ಏನೋ ಬದುಕಿರೋದೇ ತಪ್ಪು ಅನ್ನೋ ರೀತಿ ಹೇಳ್ತಿದ್ದಾರೆ ಅಂತಂತೇಳಿ ಮತ್ತೆ ಹೋಗಿ ಏನೋ ತಪಸ್ಸು ಕೂತ್ಕೊಳ್ತಾನೆ. ದೇವರನ್ನು ಮತ್ತೆ ಒಲಿಸ್ಕೊಳ್ತಾನೆ. ಮತ್ತೆ ದೇವ್ರು ಬಂದು ಕೇಳ್ತಾರೆ, ಇನ್ನೇನಪ್ಪ ಬೇಕಿದೆ ನಿನಗೆ ಅಂತೇಳಿ. ಅವನು ಮತ್ತೆ ಹೇಳ್ತಾನೆ, ಸ್ವಾಮಿ ನನಗೆ ಸಾವು ಬೇಡ, ಅದರ ಜೊತೆ ನನಗೆ ವಯಸ್ಸು ಆಗಬಾರ್ದು, ಈಗ ಹೇಗಿದ್ದೀನೋ ಇದೇ ವಯಸ್ಸು ನನಗೆ ಶಾಶ್ವತವಾಗಿರಬೇಕು, ಇದೇ ಒಂದು ಎನರ್ಜಿ ಇರಬೇಕು, ಈ ಪ್ರಪಂಚದಲ್ಲಿರೋ ಎಲ್ಲವನ್ನೂ ಅನುಭವಿಸೋ ಶಕ್ತಿ ನನಗೆ ಬೇಕು, ವಯಸ್ಸಾಗಬಾರ್ದು, ಸಾವು ಬರಬಾರ್ದು ಅಂತ ಕೇಳ್ಕೊಳ್ತಾನೆ. ಮತ್ತು ದೇವರು ಹೇಳ್ತಾರೆ, ತಥಾಸ್ತು. ಇವೆರಡನ್ನು ಪಡ್ಕೋಬೇಕು ಅಂತಂದರೆ ಪಕ್ಕದಲ್ಲಿ ಒಂದು ದೊಡ್ಡ ಕಾಡಿದೆ, ಆ ಕಾಡಿಗೆ ಹೋಗು, ಆ ಕಾಡು ಮಧ್ಯದಲ್ಲಿ ಒಂದು ಅದ್ಭುತವಾದ ಗಿಡ ಇದೆ, ಅದರಲ್ಲಿ ಬರೋ ಹಣ್ಣನ್ನು ನೀನು ತಿಂದರೆ ನಿನಗೆ ಸಾವು ಬರಲ್ಲ, ಅದೇ ರೀತಿ ನಿನಗೆ ವಯಸ್ಸು ಆಗಲ್ಲ, ಇದೇ ಯೌವನ, ಇದೇ ಯೂತ್ಫುಲ್ನೆಸ್ಸು, ಇದೇ ಎನರ್ಜಿ ನಿನ್ನ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಆಗ ಇವನು ಮತ್ತೆ ಕೃತಜ್ಞತೆಗಳು ಹೇಳಿ ದೂರದ, ಅಲ್ಲೇ ಹತ್ರ ಬಟ್ ದೂರಕ್ಕಿರುತ್ತೆ, ನಡ್ಕೊಂಡು ಹೋಗಿ ಆ ಕಾಡಿಗೆ ಹೋಗ್ತಾನೆ. ಆ ಕಾಡಲ್ಲಿ ಹೋದಾಗ ಇವನಿಗೊಂದು ಸರ್ಪ್ರೈಸ್ ಕಾದಿರುತ್ತೆ. ಅಲ್ಲಿ ತುಂಬ ಜನ ಇರ್ತಾರೆ. ಆ ಜನರಲ್ಲೆಲ್ಲ ವಿಶೇಷತೆ ಏನು ಗೊತ್ತಾ, ಒಬ್ಬರು ನೆಮ್ಮದಿಯಾಗಿರಲ್ಲ, ಎಲ್ಲರೂ ಕಿತ್ತಾಡ್ತಿರ್ತಾರೆ. ಏನು ಕ್ರೋಧ, ಏನು ಮದ, ಒಂಥರ ಯಾರಿಗೂ ವಯಸ್ಸಾಗಿರೋರು ಒಬ್ಬರೂ ಇರಲ್ಲ, ಎಲ್ಲರೂ ಯೂತ್ಫುಲ್ನೆಸ್ ಇರುತ್ತೆ, ಎಲ್ಲರಿಗೂ ಒಂಥರ ಸಮಾಧಾನ ಶಾಂತಿ ಯಾವುದೂ ಇರಲ್ಲ. ಆ ಕಿತ್ತಾಡೋದನ್ನು ನೋಡ್ಬಿಟ್ಟು ಇವನು ಕೇಳ್ತಾನೆ ಕೆಲವ್ರನ್ನ, ಅಲ್ಲ ಏನಾಗಿದೆ ಇಲ್ಲಿ, ಏನು ನಡೀತಿದೆ ಅಂತಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾವೆಲ್ಲರೂ ಒಂದಾನೊಂದು ಕಾಲದಲ್ಲಿ ದೇವ್ರನ್ನ ಕೇಳ್ಕೊಂಡಿದ್ವು, ಸಾವು ಬರಬಾರ್ದು, ಈ ಎನರ್ಜಿ ಯೂತ್ಫುಲ್ನೆಸ್ ಹೀಗೆ ಇರಬೇಕು, ಬದುಕಿರಬೇಕು ಅಂತಂತೇಳಿ ಆ ಹಣ್ಣನ್ನ ತಿನ್ನೋದಕ್ಕೆ ಕೇಳಿದ್ರು, ನಾವೆಲ್ಲ ತಿಂದವು. ಈಗ ಏನು ನಡೀತಿದೆ ಇಲ್ಲಿ ಅಂತಂದರೆ, ನನ್ನ ತಂದೆಗೆ ವಯಸ್ಸಾಗಲಿಲ್ಲ, ನನ್ನ ತಾತ ಇದ್ದಾರೆ ಅವ್ರಿಗೂ ವಯಸ್ಸಾಗಿಲ್ಲ, ನನ್ನ ಮುತ್ತಾತ ಇದ್ದಾರೆ ಅವ್ರಿಗೂ ಇನ್ನೂ 25 ವಯಸ್ಸು ಥರ ಇದ್ದಾರೆ, ಕಾಲಕ್ಕೂ ಯಾರಿಗೂ ವಯಸ್ಸಾಗಿಲ್ಲ, ಯಾರೂ ಸತ್ತಿಲ್ಲ, ಎಲ್ಲರೂ ಹೀಗೆ ಇದ್ದೀವಿ. ನನ್ನ ಜಮೀನಿತ್ತು,
ಯಾರಿಗೆ ಪಾಲು ಕೊಡಬೇಕು? ಈಗ ನನ್ನ ಮನೆಯಲ್ಲಿ ನನ್ನ ತಾತ ಹೇಳ್ತಾನೆ, ಏಯ್ ನಾನಿನ್ನೂ ಬದುಕಿದ್ದೀನಿ, ನನಗಿನ್ನೂ ಬಲ ಇದೆ, ಏನೋ ನಾನು ಯಾರಿಗೂ ಕೊಡಲ್ಲ ಯಜಮಾನಿಕೆ ಅನ್ನುವಂಥದ್ದು. ನಮ್ಮ ಮನೇಲಿ ತಾಯಿ ಇದ್ದಾರೆ, ಸೊಸೆ, ನನ್ನ ಹೆಂಡ್ತಿ ಇದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಎಲ್ಲರೂ ಹಾಗೇ ಇದ್ದಾರೆ, ಮೊಮ್ಮಕ್ಕಳು, ಹಿಂದಿನ ಪೀಳಿಗೆಯವರು ಎಲ್ಲರೂ ಇಲ್ಲೇ ಇದ್ದೀವಿ, ಎಲ್ಲರೂ ಕಿತ್ತಾಡ್ತಿದ್ದಾರೆ. ಒಬ್ಬ ರಾಜ ಇದ್ದಾನೆ, ನಾನು ರಾಜ, ನನಗೀಗ ಸಾವೇ ಇಲ್ಲ, ಶಾಶ್ವತವಾಗಿ ಅವನೇ ರಾಜ. ಮಗ ಉಟ್ಕೊಂಡು ಬಂದಿದ್ದಾನೆ, ನಾನಾಗಬೇಕು ಅಂತಾನೆ. ರಾಣಿ ಇದ್ದಾರೆ, ರಾಣಿಗೆ ಮಗಳಿದ್ದಾಳೆ, ಎಲ್ಲರೂ ರಾಣಿ ಆಗಬೇಕು, ಎಲ್ಲರೂ ರಾಜ ಆಗಬೇಕು, ಎಲ್ಲರೂ ಏನೋ ಎಲ್ಲದಕ್ಕೂ ಕಿತ್ತಾಡ್ತಿದ್ದಾರೆ ಅನ್ನೋದಕ್ಕೆ. ಸೊ ಆಗ ಅಲ್ಲೇ ಒಬ್ಬರು ದೊಡ್ಡವರು ಬಂದು ಹೇಳ್ತಾರೆ, ಅಪ್ಪ ನೀನು ಯಾವತ್ತೂ ತಪ್ಪೋ ತಾರಿನೋ ಆ ಹಣ್ಣನ್ನು ತಿಂದ್ಬಿಟ್ಟಿಯ, ನಾವು ಪಡೋ ಏನೋ ಶಿಕ್ಷೆ ಸಾಕು, ಯಾರಿಗೂ ಈ ಶಿಕ್ಷೆ ಬರೋದು ಬೇಡ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡಪ್ಪ ಅಂತೇಳಿ ಮತ್ತೆ ಹೋಗಿ ದೇವರಲ್ಲಿ ತಪಸ್ಸು ಕೂತ್ಕೊಳ್ತಾನೆ. ಮತ್ತೆ ದೇವ್ರನ್ನ ಹೊಲಿಸ್ಕೊಳ್ತಾನೆ. ಈಗ ದೇವ್ರನ್ನ ಕೇಳ್ತಾನೆ, ಸ್ವಾಮಿ ನನಗೆ ಅರ್ಥ ಆಯಿತು, ನನಗೆ ದಯವಿಟ್ಟು ಸಾವು ಕೊಡಪ್ಪ, ನಾನೇನೋ ಅಂದ್ಕೊಂಡಿದ್ದೆ ನಿರಂತರವಾಗಿ ಬದುಕಿದರೆ ಸಂತೋಷವಾಗಿರ್ಬೋದು ಅಂತಂತೇಳಿ, ನನಗೆ ಸಾವು ಕೊಡು ಪರವಾಗಿಲ್ಲ, ಬಟ್ ಆದರೆ ಒಂದು ಕಂಡೀಷನ್ ಸ್ವಾಮಿ, ಈ ಬದುಕಿರೋ ಅಂಥ ಟೈಮಲ್ಲಿ ಏನೆಲ್ಲ ಈ ಭೂಲೋಕದಲ್ಲಿ ಅನುಭವಿಸೋದಕ್ಕೆ ನನಗೆ ಬೇಕೋ ಅದು ಬಂಗಾರ ಆಗ್ಬೋದು, ಹಣ ಆಗ್ಬೋದು, ಆಸ್ತಿ ಆಗ್ಬೋದು, ಐಶ್ವರ್ಯ ಎಲ್ಲವನ್ನೂ ಕೊಡಬೇಕು ಸ್ವಾಮಿ ನೀನು ನನಗೆ. ಆಗ ನಾನು ಎಲ್ಲಿ ತನಕ ಇರ್ತೀನೋ ಅಲ್ಲಿ ತನಕ ಖುಷಿಯಾಗಿದ್ದು ನಾನು ಪಂಚಭೂತಗಳಲ್ಲಿ ಲೀನವಾಗಿ ನಿನ್ನ ಹತ್ರ ಬಂದುಬಿಡ್ತೀನಿ ಅಂತ. ಅದಕ್ಕೆ ದೇವ್ರು ಹೇಳ್ತಾರೆ, ಮಗನೇ ನಾನು ನಿನಗೆಲ್ಲ ಕೊಡ್ಬೋದು, ಆದರೆ ನೀನು ಇವಾಗ ತಾನೇ ಕೇಳಿದೆ ನೋಡು, ಈ ಭೂಲೋಕದಲ್ಲಿ ಇರಬೇಕಂತಂದರೆ ಎಲ್ಲ ಅನುಭವಿಸ್ಬೇಕು, ಎಲ್ಲ ಕೊಡು ಅಂತಂತೇಳಿ, ಅದೊಂದು ಬಿಟ್ಟು ಎಲ್ಲ ಕೊಡ್ಬೋದು ಕಣಯ್ಯ. ಹುಟ್ಟು ನನ್ನ ಕಂಟ್ರೋಲಲ್ಲಿದೆ, ಸಾವು ಸಹ ನನ್ನ ಒಂದು ಕೈಯಲ್ಲಿದೆ, ಆದರೆ ಈ ಬದುಕು ಅನ್ನೋದಿದೆಯಲ್ವ, ನಡುವಿನಲ್ಲಿರುವಂಥದ್ದು, ಹುಟ್ಟು ಸಾವಿಗೆ ನಡುವಲ್ಲಿರುವಂಥದ್ದು, ಆ ಬದುಕು ಮಾತ್ರ ನಿನ್ನ ಕೈಯಲ್ಲೇ ಇದೆ ಕಣಯ್ಯ. ಯಾಕಂದರೆ ಈ ಭೂಲೋಕದಲ್ಲಿ ಇಲ್ಲಿ ತನಕ ಯಾರು ಹೋಗಿದ್ದಾರೋ, ಯಾರು ಇಲ್ಲಿ ಬಂದು ನೆಲೆಸಿದಾರೋ, ಅವ್ರ ಎಲ್ಲರ ಕೈಯಲ್ಲೂ ಅವ್ರ ಬದುಕು ಮಾತ್ರ ಇತ್ತು, ಹುಟ್ಟು ಸಾವು ಬಿಟ್ಟು. ಸೊ ನಿನಗೇನು ಆಗಬೇಕು? ನಿನಗೆ ಹಣ ಬೇಕಾ, ಆಸ್ತಿ ಬೇಕಾ, ಐಶ್ವರ್ಯ ಬೇಕಾ, ಎಲ್ಲ ನೀನು ಮನಸ್ಸು ಮಾಡಿದ್ರೆ ನಿನಗಾಗುತ್ತೆ. ಬಟ್ ಸಹಾಯ ಕೇಳಿದ್ರೆ ನಾನು ಖಂಡಿತ ಸಹಾಯ ಮಾಡ್ತೀನಿ. ಐ ಆಮ್ ಲೈಕ್ ಅ ಸರ್ವೆಂಟ್, ಬಟ್ ನಾನು ನಿನ್ನ ಓನರ್ ಆಗಿರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿನ್ನ ಕೈಯಲ್ಲಿದೆ ಕಣ, ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತಂತೇಳಿ ಭಗವಂತ ಮಾಯವಾಗಿ ಹೋಗ್ತಾನೆ. ಈ ಮನುಷ್ಯನಿಗೆ ಆಮೇಲೆ ಅರ್ಥ ಆಗುತ್ತೆ. ಸೊ ಈಗ ಭೂಮಿ ಮೇಲಿದ್ದರೆ ಎಲ್ಲರೂ ಏನು ಬೇಕಾದರೂ ಪಡ್ಕೋಬೋದು, ಆದರೆ ಮನಸ್ಸು ಮಾಡಬೇಕು, ಅವರೇ ಸ್ವಪ್ರಯತ್ನ ಪಡಬೇಕು. ದೇವ್ರು ಯಾವಾಗ ಬರ್ತಾನೆ? ಸಹಾಯಕ್ಕೆ ಬರ್ತಾನೆ, ಬಟ್ ಎಲ್ಲವೂ ಅವನೇ ಕೊಡೋದಿಲ್ಲ ಅಂತ ಇವನಿಗೆ ಅರ್ಥ ಆಗುತ್ತೆ. ಮತ್ತೆ ದೇವರಲ್ಲಿ ರಿಕ್ವೆಸ್ಟ್ ಮಾಡಿ, ಇನ್ನೊಂದೇ ಕ್ವೆಶನ್ ಇದೆ ಸ್ವಾಮಿ, ಮಾಯೋಗ ಹೋದೆ ಅಷ್ಟು ಬೇಗ ಅಂತಂತೇಳಿ ಇನ್ನೊಂದು ಕ್ವೆಶನ್ ಕೇಳ್ತಾನೆ. ಅದೇನು ಗೊತ್ತಾ? ಪ್ರತಿ ಸಲ ನಾನು ತಪಸ್ಸು ಮಾಡಿನೇ ನೀನು ಹೊಲಿಸ್ಕೋಬೇಕಾ? ಎಷ್ಟು ವರ್ಷಗಳು ಕೂತ್ಕೊಂಡ್ರೆ ನೀನು ಮತ್ತೆ ಕಾಣಿಸ್ಕೊಳ್ತೀಯ? ನಾನು ಹೆಂಗೆ ನಿನ್ನ ಮೀಟ್ ಮಾಡೋದು, ಹೇಗೆ ನಿನ್ನ ಜೊತೆ ಮಾತಾಡೋದು ಅಂತೇಳಿ. ಅದಕ್ಕೆ ದೇವ್ರು ಹೇಳ್ತಾರೆ, ಇದೆಲ್ರಿಗೂ ಕನ್ಫ್ಯೂಷನ್ ಇದೆ, ನೀನು ಒಬ್ಬನೇ ಕೇಳಿರೋದು ಈ ರೀತಿ. ಅಲ್ಲ, ಎಲ್ಲಿ ಹುಡುಕ್ತಾ ಇದೆಯಾ ನೀನು? ನಾನು ನಿನ್ನೊಳಗಡೆನೇ ಇಲ್ವಾ? ತಪಸ್ಸು ಮಾಡಬೇಕಾ ನೀನು ನನಗೋಸ್ಕರ? ನಾನು ಪರಮಾತ್ಮ, ನೀನು ಆತ್ಮ, ನೀನು ಚೇತನ, ನಾನು ವಿಶ್ವಚೇತನ, ಇಬ್ಬರು ಒಟ್ಟೊಟ್ಟಿಗೆ ಇದ್ದೀವಿ. ಬಟ್ ಏನಂತಂದರೆ ವಿಪರ್ಯಾಸ, ನಾನು ಕಾಣಿಸೋದಿಲ್ಲ. ಆತ್ಮ ಯಾವತ್ತೂ ಕಾಣಿಸೋದಿಲ್ಲ, ಆತ್ಮನ ಮುಟ್ಟೋದಕ್ಕೂ ಆಗಲ್ಲ, ಆತ್ಮಕ್ಕೆ ಒಂದು ತೂಕ ಅನ್ನೋದು ಇರೋದಿಲ್ಲ, ಆತ್ಮವನ್ನು ಈ ಭೂಲೋಕದಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇಟ್ಸ್ ಎನ್ ಎನರ್ಜಿ. ಸೊ ನಾನು ನಿನ್ನ ಒಳಗಡೆನೇ ಇದ್ದೀನಿ ಕಣಪ್ಪ ಅಂತಂತ ಹೇಳ್ತಾನೆ. ಸೊ ಹಾಗೆ ಅವನು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ, ಇದನ್ನೇ ನಾನು ಪ್ರತಿ ಸಲ ಹೇಳೋವಂಥದ್ದು. ಬದುಕು ಮಾತ್ರ ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಬೇಕೋ ಆಗ ಬದುಕ್ಬೋದು, ಸಾವಿಗೆ ಹಂಚ್ಕೋಬಾರ್ದು. ನಾನು ನಿನ್ನೆ ಅಥವಾ ಮೊನ್ನೆ ಒಂದು ವಿಡಿಯೋ ಹಾಕಿದ್ರು. ಯಾಕೆ ನೀವೆಲ್ಲ ಆಗ ಅಂದ್ಕೊಂಡ್ರಿ? ಜಸ್ಟ್ ಬಿಕಾಸ್ ಆ ಫೋಟೋ ಹಾಕಿದ್ದೇನೆ ತಪ್ಪು ಅಂತ ಯಾಕೆ ಅನ್ಕೋಬೇಕು? ನಮ್ಮ ಸಂಸ್ಕಾರದಲ್ಲಿ ಮಾತ್ರ ನಾವು ಸಾವನ್ನು ಸಂಭ್ರಮಿಸ್ತೇವೆ. ಆ ಸಾವಿಗೆ ಮರ್ಯಾದೆ ಬರೋದು ಯಾವಾಗ? ಆ ಸಾವಿಗೆ ಫುಲ್ಫಿಲ್ಮೆಂಟ್, ಸಂಪೂರ್ಣತ್ವ ಬರೋದು ಯಾವಾಗ? ನಾವು ಬದುಕಿರೋ ಅಷ್ಟು ದಿನ ಸಂಭ್ರಮಿಸ್ತಾ, ಖುಷಿ ಪಡ್ತಾ, ಯಾರಿಗೂ ಕೆಟ್ಟದನ್ನು ಮಾಡದೆ, ನಮಗೆ ನಾವು ಕೆಟ್ಟದನ್ನು ಮಾಡಿಕೊಳ್ಳದೆ ಆ ಸಂಪೂರ್ಣತ್ವದಲ್ಲಿ ಜೀವಿಸುವಂಥ ಕಾಲ, ಅದೇ ಸಮೃದ್ಧಿ, ಅದೇ ಶ್ರೀಮಂತಿಕೆ. ಸೊ ನಾವೆಲ್ಲರೂ ಅಂಥ ಒಂದು ಸಾವನ್ನು ಸಂಭ್ರಮಿಸೋ ಒಂದು ಕ್ಷಣಗಳನ್ನ ನಾವು ನೋಡಬೇಕು ಅನ್ನೋದಾದರೆ ನಾವೆಲ್ಲರೂ ಹೇಗೆ ಬದುಕಿರಬೇಕು?
ನಾವು ಯಾವ ರೀತಿ ಮನಸ್ಸು ಮಾಡಬೇಕು, ಯಾವ ರೀತಿ ಸಂಕಲ್ಪ ಮಾಡಬೇಕು, ಸೊ ಅದು ನಮಗೆ ಬಿಟ್ಟಿರೋಂಥದ್ದು. ಸೊ ಈಗಾಗಲೇ ಭಗವದ್ಗೀತೆ ಅಧ್ಯಾಯ 2:25ನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಸೊ ಎಲ್ಲವೂ ನಿನ್ನ ಕೈಯಲ್ಲೇ ಸಾಧ್ಯ, ಆತ್ಮ ನಿನ್ನ ಕೈಯಲ್ಲಿದೆ. ಈ ಒಂದು ಮೂಳೆ ಮಾಂಸಗಳ ದೇಹಕ್ಕೆ ನೀನು ಹೆಚ್ಚು ಪ್ರಾಧಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ಪರ್ಮನೆಂಟ್ ಅಲ್ಲ ಇಲ್ಲಿರೋದು. ದಿಸ್ ಈ ಭೂಲೋಕ ಅನ್ನೋಂಥದ್ದು ಎಲ್ಲರಿಗೂ ಏನು ಟೆಂಪರರಿ ಮಾತ್ರ. ಈ ಟೆಂಪರರಿನ ಅಷ್ಟೊಂದು ನಾವು ಗ್ಲೋರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪರ್ಮನೆಂಟ್ ಯಾವುದೋ ಅದಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ಸೊ ಹಾಗಾಗಿ ತುಂಬ ಜನರು ನಾನು ಪಬ್ಲಿಕ್ ಮೆಂಟ್ಯಾಲಿಟಿ ಅಂತಲೇ ಹೇಳ್ಬೋದು. ನಾರ್ಮಲಿ ಪಬ್ಲಿಕ್ ಆರ್ ಸೋ ಕ್ರೇಜಿ ಅಬೌಟ್ ದಿಸ್ ಲೈಫ್. ನಾಟ್ ದಟ್ ಐ ಡೋಂಟ್ ಲೈಕ್ ದಿಸ್ ಲೈಫ್. ನನಗೆ ಈ ಲೈಫ್ ತುಂಬ ಇಷ್ಟ. ಹಾಗಾಗಿ ಈ ಲೈಫ್ಗಿಂತ ಹೆಚ್ಚು ನನ್ನ ಆತ್ಮದ ಜೊತೆ, ಇನ್ಫ್ಯಾಕ್ಟ್ ನಮ್ಮೆಲ್ಲರ ಆತ್ಮಗಳು ಒಂದಲ್ಲ ಒಂದು ದಿನದಲ್ಲಿ ನಾವೆಲ್ಲರೂ ಇದನ್ನು ಬಿಟ್ಟು ಹೋಗಬೇಕಾಗುತ್ತೆ. ಯಾವಾಗ ಆ ರೀತಿ ನಾವು ನಮ್ಮ ಒಂದು ಕೊನೆಯ ಗಳಿಗೆಯನ್ನು ಊಹಿಸ್ಕೊಳ್ತೇವೋ ಆಗ ತಾನಾಗಿಯೇ ಈ ಲೋಕದ ಮೇಲೆ ಮೋಹ ಆಗಲಿ, ಒಂದು ಕೋಪ, ತಾಪ, ವೈಷಮ್ಯ ಇವೆಲ್ಲವೂ ನಮ್ಮ ಒಳಗಡೆ ಇರೋದಿಲ್ಲ, ಬರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸಾಯೋದಕ್ಕಿಂತ ಮುಂಚೆ ನಾವೆಲ್ಲರೂ ಈ ಭೂಲೋಕದಲ್ಲಿರುವ ಎಲ್ಲವನ್ನೂ ಅನುಭವಿಸ್ಬೇಕು ಅಂತಂದರೆ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಹೇರಳವಾಗಿ ಬೇಕು. ಯಾರೆಲ್ಲ ಮನಸ್ಸು ಮಾಡ್ತಾರೋ, ಯಾರೆಲ್ಲ ಮನಸ್ಸು ಮಾಡ್ತೀರೋ, ಯಾರೆಲ್ಲ ವ್ಯಾಪಾರ ಮಾಡ್ತಿರೋ ಒಳ್ಳೆಯ ಮಾರ್ಗದಲ್ಲಿ ನಾವೆಲ್ಲರೂ ಶ್ರೀಮಂತರಾಗಿ ಈ ಭೂಲೋಕದಲ್ಲಿರೋ ಸಕಲ ಸಿರಿ ಸಂಪತ್ತು ವೈಭೋಗಗಳನ್ನು ಅನುಭವಿಸೋದಕ್ಕೆ ಸಾಧ್ಯ. ಬನ್ನಿ ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ, ಎಲ್ಲರೂ ವಿಜೃಂಭಣೆಯಿಂದ ಬದುಕಿ ಮೇಲೆ ಭಗವಂತನ ಹತ್ರ ಹೋಗೋಣ. ಉಸಿರಾಡ್ತಿದ್ರೆ ಬದುಕ್ದಂಗಲ್ಲ. ಬದುಕೋದು ಅಂತಂದರೆ ನಮಗೆ ಈ ಭೂಲೋಕದಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಕೊಂಡುಕೊಳ್ಳೋ, ಎಲ್ಲವನ್ನು ಅನುಭವಿಸೋ ಶಕ್ತಿ ಇಟ್ಕೊಂಡು ಅದನ್ನೆಲ್ಲ ಅನುಭವಿಸ್ತಾ ಜೀವಿಸೋ ಅಂಥದ್ದು ಬದುಕು. ಆದರೆ ಎಷ್ಟೋ ಜನ ನಮ್ಮಲ್ಲಿ ಉಸಿರಾಡ್ತಿದ್ದೀವಿ ಅಷ್ಟೇ, ಬಟ್ ನಿಜವಾಗ್ಲೂ ಬದುಕ್ತಿದ್ದೀವ? ಸೀರಿಯಸ್ಲಿ ವಿ ಆರ್ ನಾಟ್ ಲಿವಿಂಗ್. ಬಿಕಾಸ್ ಫಿನಾನ್ಷಿಯಲಿ ನಮ್ಮ ಮೈಂಡ್ ಏನಾಗಿದೆ ಅಂತಂದರೆ, ನಾನು ತುಂಬ ಸಲ ಇದ್ರ ಬಗ್ಗೆ ವಿಡಿಯೋಗಳಲ್ಲೂ ಹೇಳಿದ್ದೇನೆ, ವರ್ಕ್ಶಾಪಲ್ಲೂ ತುಂಬ ಜಾಸ್ತಿ ಹೇಳಿದ್ದೇನೆ. ಹಲವಾರು ಟ್ರ್ಯಾಪ್ಸ್ ಇದೆ ಈ ಸಮಾಜದಲ್ಲಿ. ಸಮಾಜ ನಮ್ಮನ್ನು ಹೇಗಾದರೂ ಮಾಡಿ ಉದ್ಧಾರ ಆಗಬಾರ್ದು ಅನ್ನೋ ಸಲುವಾಗಿ ಅನೇಕ ಟ್ರ್ಯಾಪ್ಸ್ ಇಟ್ಟಿದೆ, ಗುಂಡಿಗಳಿಟ್ಟಿದೆ. ಆ ಗುಂಡಿಯಲ್ಲಿ ನಾವು ಬೀಳ್ತಾನೇ ಇದ್ದೀವಿ. ಅದು EMI ಅನ್ನೋ ಗುಂಡಿ ಆಗ್ಬೋದು, ಅಥವಾ ಯಾರಿಗೋ ತೋರಿಸ್ಕೋಬೇಕು ಅನ್ನೋ ಒಂದು ಜೀವನ ಶೈಲಿ ಆಗ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನೋ ಒಂದು ಟ್ರ್ಯಾಪ್ ಆಗ್ಬೋದು, ಅಥವಾ ಎಜುಕೇಷನ್ ಅನ್ನೋ ಟ್ರ್ಯಾಪ್ ಆಗ್ಬೋದು, ಅಥವಾ ಇನ್ನೂ ಮೋಜು ಮಸ್ತಿ ಅನ್ನೋ ಅಂಥದ್ದು ಟ್ರ್ಯಾಪ್ ಆಗ್ಬೋದು, ಡೆವಲಪ್ಮೆಂಟ್ ಅನ್ನೋ ಒಂದು ಏನೋ ಒಂದು ತೋರಿಸ್ಕೊಂಡು ನಾವು ನೇಚರ್ನ ಹಾಳು ಮಾಡೋ ಅಂಥದ್ದಾಗ್ಬೋದು. ಅನೇಕ ವಿಚಾರಗಳಲ್ಲಿ ನಮಗೆ ಗೊತ್ತೇ ಇಲ್ಲ, ಇದೇ ಶ್ರೀಮಂತಿಕೆ ಅಂತ ನಾವು ನಂಬಿಬಿಟ್ಟಿದ್ದೇವೆ. ಅದನ್ನು ನಂಬಿಕೊಂಡು ಇವತ್ತು ಎಷ್ಟೋ ಜನ ನಾವು ಸಾಲದಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ, ಮನೆಯಲ್ಲಿ ಒಗ್ಗಟ್ಟಿಲ್ಲ, ಶಾಂತಿ, ಪ್ರೀತಿ, ನೆಮ್ಮದಿಗಳಿಲ್ಲ. ಇವೆಲ್ಲ ತೊಂದರೆಗಳಾಗ್ಬಿಟ್ಟಿದೆ. ಈ ವಿಶ್ವಜ್ಞಾನವನ್ನು ನಾವು ಯಾವಾಗ ತೆಗೆದುಕೊಳ್ತೇವೋ ನಾವೆಲ್ಲರೂ ಶ್ರೀಮಂತರು ಮಾತ್ರ ಆಗಲ್ಲ, ಯೋಗ್ಯ ಪ್ರಜೆಗಳಾಗಿ, ಸತ್ ಪ್ರಜೆಗಳಾಗಿ, ವಿಶ್ವವನ್ನು ಪ್ರೀತಿಸುವ ಒಂದು ಮಕ್ಕಳಾಗಿ ನಾವು ಬದುಕ್ತೇವೆ. ಹಾಗೆ ನಿರ್ವಾಣವನ್ನು ತೆಗೆದುಕೊಳ್ತೇವೆ. ಆಮೇಲೆ ತುಂಬ ಜನ ನೀವು ಕಮೆಂಟ್ಸ್ ಎಲ್ಲ ಹಾಕಿದ್ರಿ, ತುಂಬ ಜನ ಫೀಲ್ ಮಾಡ್ಕೊಳ್ತಿದ್ರಿ, ಗುರುಗಳೇ ನೀವು ಇರಬೇಕು, 100 ವರ್ಷ ಇರಬೇಕು, ಇನ್ನೂ ಹೆಚ್ಚು ಕಾಲ ಇರಬೇಕು ಅಂಥೇಳಿ. ಆ ರೀತಿ ಎಲ್ಲ ನಾನು ಥ್ಯಾಂಕ್ ಯು, ಫಸ್ಟ್ ಆಫ್ ಆಲ್ ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು. ಬಟ್ ನನಗೆ ಗೊತ್ತಾಗಿದೆ, ನಾನು ಏನೇನಿಲ್ಲೆಲ್ಲ ಮಾಡಲಿಕ್ಕಿತ್ತೋ ನನಗೆ ಗೊತ್ತಿರೋ ಪ್ರಕಾರ ಅದು ಮಾಡಾಗಿದೆ. ಸೊ ನನ್ನ ಟೈಮ್ ಬಂದಿದೆ ಅಂತ ನಾನು ಆ್ಯಕ್ಚುಲಿ ಕಾಯ್ತಿದ್ದೀನಿ. ಐ ಹ್ಯಾವ್ ಟು ಲೀವ್. ನನಗೆ ಇಲ್ಲಿ ಹೆಚ್ಚು ಕಾಲ ಇಲ್ಲೇ ಇರಬೇಕು ಅನ್ನೋ ಮೋಹ, ಆಸೆಗಳು ಯಾವುದೂ ಇಲ್ಲ. ಸೊ ಪರಮಾತ್ಮನು ಎಲ್ಲರಲ್ಲೂ ಇದ್ದಾನೆ. ನೀವು ಒಂದು ವ್ಯಕ್ತಿಗೆ ನೋಡಿ, ಸೆಂಟಿಮೆಂಟಲಿ ಯು ಆರ್ ಗೆಟಿಂಗ್ ಅಟ್ಯಾಚ್ಡ್. ಯಾರಿಗೂ ಅಟ್ಯಾಚ್ ಆಗಬಾರ್ದು, ಅದು ನನಗಾಗಲಿ, ಅದು ಯಾರಿಗೇ ಆಗಲಿ. ನಿಮ್ಗೆ ಯಾಕೆ ಪ್ರೋತ್ಸಾಹ ಬೇಕು? ನಿಮ್ಗೆ ಯಾಕೆ ಒಂದು ಎನ್ಕರೇಜ್ ಬೇಕು? ಏಕೆ ನನ್ನಲ್ಲಿ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ತೆಗೆದುಕೊಳ್ತಿದ್ದೀರಾ? ಇನ್ನೂ ನೀವು ವಿಶ್ವಕ್ಕೆ ಸಂಪೂರ್ಣವಾಗಿ ಕನೆಕ್ಟ್ ಆಗದೇ ಇರೋ ಕಾರಣ ಯಾವುದೋ ಒಂದು ವ್ಯಕ್ತಿಯಲ್ಲಿ, ನಿಮ್ಮ ಒಳಗಡೆ ಇರೋ ವ್ಯಕ್ತಿ ಜೊತೆ ಕನೆಕ್ಟ್ ಆಗೋದಕ್ಕಿಂತ ಹೆಚ್ಚು ನೀವು ಎಲ್ಲೋ ಬಾಹ್ಯದಲ್ಲಿ ಹುಡುಕ್ತಿದ್ದೀರಾ ಈ ಅರ್ಥ ಅನ್ನೋವಂಥದ್ದನ್ನು. ಅರ್ಥ ಸಿಗದೆ ಹೋಗ್ಬೋದು. ಸೊ ಹಾಗಾಗಿ ನನಗೆ ಇನ್ಸ್ಪಿರೇಷನ್ ಯಾರು? ಈಗ ನಾನು ಸಂತೋಷವಾಗಿದ್ದೀನಿ, ನನಗೆ ಹಣ, ಆಸ್ತಿ, ಐಶ್ವರ್ಯಗಳೆಲ್ಲ ಬರ್ತಿದೆ. ಯಾರಿಂದ ಬರ್ತಿದೆ? ಯಾರನ್ನು ನಂಬಿದ್ದಕ್ಕೆ ಬರ್ತಿದೆ? ನಾನು ನಂಬಿದ್ದಕ್ಕೆ ಬರ್ತಿದೆ. ಯಾಕಂದರೆ
ನನ್ನೊಳಗಡೆ ವಿಶ್ವ ಎಷ್ಟು ಶಕ್ತಿಶಾಲಿಯಾಗಿದ್ದಾನೋ ಅಷ್ಟೇ ಶಕ್ತಿಶಾಲಿಯಾಗಿ ನಿಮ್ಮ ಒಬ್ಬೊಬ್ಬರ ಒಳಗಡೆನೂ ಇದ್ದಾರೆ. ಸೊ ಇಲ್ಲಿ ತನಕ ನಾನು ಹೇಳೋಕೆ ಹೊರಟಿರೋದು, ನಿಮ್ಮಲ್ಲೇ ದೇವರಿದ್ದಾರೆ, ನಿಮ್ಮಲ್ಲೇ ವಿಶ್ವ ಇದೆ, ನಿಮಗೆಲ್ಲ ಸಾಧ್ಯ ಅಂತ ಹೇಳ್ತೀನಿ ಹೊರತು ನಾನಿದ್ದರೆ ಮಾತ್ರ, ನಾನು ಹೇಳ್ಕೊಟ್ರೆ ಮಾತ್ರ, ಇಲ್ಲ ಇನ್ನೊಬ್ಬರು ಯಾರೊಬ್ಬರಿಂದನೋ ಸಾಧ್ಯ ಅಂತ ಹೇಳ್ತಿಲ್ಲ. ಸೊ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಆರ್ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ಜಸ್ಟ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್, ಬಿಕಾಸ್ ಯೂನಿವರ್ಸ್ ಇಸ್ ಎವ್ರಿವೇರ್. ಎಲ್ಲೆಡೆಯಲ್ಲೂ ಅವನಿದ್ದಾನೆ. ಸೊ ಹಾಗಾಗಿ ಅವನನ್ನು ನಂಬೋಣ, ಜನಗಳನ್ನಲ್ಲ. ತಾನಾ ತಾನಾ